ತಾಲೂಕಿನ ಪುರಾಣ ಪ್ರಸಿದ್ಧ ದಾಸನಪುರ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ವಿಶ್ವಮನನಿ ಚಾರಿಟಬಲ್ ಟ್ರಸ್ಟ್ ಮಲ್ಲಿಪಟ್ಟಣ ವತಿಯಿಂದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಸ್ಥಾನ ಉದ್ಘಾಟನಾ ಸಮಾರಂಭವು ಜನವರಿ 28ರಿಂದ 29ರ ತನಕ ಜರುಗಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಖ್ಯಾತ ವೈದ್ಯ ಡಾಕ್ಟರ್ ಎಚ್.ಎಲ್. ವಿಶ್ವನಾಥ್ ತಿಳಿಸಿದರು. ತಾಲೂಕಿನಲ್ಲಿ ಸ್ಥಾಪನೆಯಾಗುತ್ತಿರುವ 5 ಅಡಿಯ ಪಂಚಮುಖಿ ಆಂಜನೇಯ ಮೂರ್ತಿ ತಮಿಳುನಾಡಿನ ಶ್ರೀಕೃಷ್ಣ ಶಿಲೆಯಿಂದ ನಿರ್ಮಾಣಗೊಂಡಿದೆ. ವಿಶೇಷವಾಗಿ ಈ ದೇವರ ಮೂರ್ತಿಯನ್ನು ಅಯೋಧ್ಯೆ ರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿರುವ ನಮ್ಮವರೇ ಆಗಿರುವ ಮೈಸೂರಿನ ಶ್ರೀ ಅರುಣ್ ಯೋಗಿರಾಜ್ ಅವರಿಂದ ಕೆತ್ತನೆಗೊಂಡಿದೆ ಎಂದು ಹೇಳಿದರು. ದಾಸನಪುರ ಬೆಟ್ಟದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿಯವರ ದೇವಾಲಯವಿದೆ. ವರ್ಷಕ್ಕೆ ಒಮ್ಮೆ ಅದ್ದೂರಿ ರಥೋತ್ಸವ ಅಪಾರ ಸಂಖ್ಯೆಯ ಭಕ್ತರೊಂದಿಗೆ ಜರುಗಲಿದೆ. ಇದೇ ಬೆಟ್ಟಕ್ಕೆ ಕಾಲುನಡಿಗೆ ಅಥವಾ ವಾಹನಗಳಲ್ಲಿ ತೆರಳುವ ಮಾರ್ಗದ ಮಧ್ಯೆ ಈ ನೂತನ ಪಂಚಮುಖಿ ಆಂಜನೇಯ ದೇವಸ್ಥಾನ ನಿರ್ಮಾಣಗೊಳ್ಳುತ್ತಿರುವುದು ಭಕ್ತರಿಗೆ ಆರಂಭದಲ್ಲಿಯೇ ಭಗವಾನ್ ಬಾಹುಬಲಿ ಮೂರ್ತಿಯ ದರ್ಶನ ದೊರೆಯಲಿದೆ. ಆಧುನಿಕ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಾಣಗೊಳ್ಳುತ್ತಿದೆ ಎಂದು ಮಾಹಿತಿ ನೀಡಿದರು. ಜನವರಿ 28ರಂದು ಸಂಜೆ ನೂತನ ದೇವಾಲಯದಲ್ಲಿ ಗಣಪತಿ ಪೂಜೆ, ದೇವನಂದಿ ಕಂಕಣ ಧಾರಣೆ, ಕಳಶ ಪ್ರತಿಷ್ಠಾಪನೆ, ಹೋಮ, ಮಹಾಬಲ, ಜಲಾಧಿವಾಸ, ಕ್ಷೀರಾಧಿವಾಸ, ಶಯಾಧಿವಾಸ ನಂತರ ಮಹಾಮಂಗಳಾರತಿ ನಡೆಯಲಿದೆ. ಜನವರಿ 29ರಂದು ಬೆಳಿಗ್ಗೆ 10:30ಕ್ಕೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಬಳಿಕ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಬಳಿಕ ಎಲ್ಲಾ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದೆ. ಮಲ್ಲಿಪಟ್ಟಣ ಹೋಬಳಿಯ ಎಲ್ಲಾ ಗ್ರಾಮಗಳ ಭಕ್ತರು ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಅವರು ಮನವಿ ಮಾಡಿದರು. ನ್ಯೂಸ್ 5 ರವಿದುಮಿ. ಡಾಕ್ಟರ್ ಎಚ್.ಎಲ್. ವಿಶ್ವನಾಥ್, ಮಲ್ಲಿಪಟ್ಟಣ. ನಾವು ಇದೇ ರಂಗನಾಥ ಸ್ವಾಮಿ ಬೆಟ್ಟ, ದಾಸನಪುರ, ಇಲ್ಲಿ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು 28, 29 2 ದಿನಗಳಲ್ಲಿ ಮಾಡ್ತಾ ಇದ್ದೇವೆ. ಇದು ನಮ್ಮ ವಿಶ್ವ ಕುಟುಂಬ ವತಿಯಿಂದ ವಿಶ್ವಮನನಿ ಚಾರಿಟಬಲ್ ಟ್ರಸ್ಟ್ ಈ ನಡುವೆ ಇದರ ಸಹಯೋಗದೊಂದಿಗೆ ನಮ್ಮ ಕುಟುಂಬದ ಜನರೊಂದಿಗೆ ನಾನು ಈ ಒಂದು ಕಾರ್ಯಕ್ರಮವನ್ನು ಪ್ರತಿಷ್ಠಾಪನೆಯನ್ನು ಮಾಡಲು ಹೊರಟಿದ್ದೇವೆ. ಆದ್ದರಿಂದ ಈ ಒಂದು ಪರಮಾತ್ಮನ ಸೇವೆಗೆ ಆ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರನ್ನ ಪೂಜಿಸಿ ಆ ದೇವರಿಂದ ಎಲ್ಲರೂ ಕೂಡ ಆಶೀರ್ವಾದ ಪಡೆದು ಎಲ್ಲರಿಗೂ ಆಯುರಾರೋಗ್ಯವನ್ನು ಆ ಪರಮಾತ್ಮ ನೀಡಲಿ, ಬಂದು ಸಹಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿಕೊಡಲು ತಮಗೆಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಈ 2 ದಿನದ ಕಾರ್ಯಕ್ರಮವನ್ನು ಹಲವಾರು ಹೋಮಗಳು ಇತ್ಯಾದಿ ಹೋಮ ಹವನಗಳು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಸ್ವಾಮೀಜಿಗಳು ಶ್ರೀ ಶಿವಸುಜ್ಞಾನ ಪ್ರಭು ಅರೆಮಾದನಹಳ್ಳಿ ಮಠ ಹಾಗೂ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳು ಕೆಸವತ್ತೂರು ಮಠ ಹಾಗೂ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ದೊಡ್ಡಮಠ ಅರ್ಕಲಗೂಡು ಹಾಗೂ ಮಹಾಂತ ಶಿವಲಿಂಗ ಸ್ವಾಮಿಯವರು ತಪೋವನ ಮನೇಹಳ್ಳಿ ಮಠ ಹಾಗೂ ಮಹಾಂತ ಸ್ವಾಮಿಗಳು ಕಲ್ಲುಮಠ ಕೊಡ್ಲಿಪೇಟೆ ರವರು ಆಗಮಿಸಲಿದ್ದು ಮತ್ತು ಈ ಒಂದು ಸಮಾರಂಭಕ್ಕೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಆದ ಶ್ರೀ ಸನ್ಮಾನ್ಯ ಮಂಜೂರವರು ಹಾಗೂ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಹಾಗೂ ಒಳನರಸೀಪುರ ಕ್ಷೇತ್ರದ ಸಚಿವರಾದ ಶ್ರೀ ಎಚ್.ಡಿ. ರೇವಣ್ಣರವರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಈ ಒಂದು 2 ದಿನದ ಕಾರ್ಯಕ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಕುಟುಂಬದ ವತಿಯಿಂದ ಎಲ್ಲ ಪೂಜಾ ಸತ್ಕಾರ್ಯಗಳನ್ನ ಏರ್ಪಡಿಸಿಕೊಂಡಿರುವುದರಿಂದ ತಾವುಗಳು ಎಲ್ಲರೂ ಆಗಮನ ಆಗಬೇಕು ಅಂತಕ್ಕಂಥದ್ದನ್ನ ಆಗಮಿಸಿ ಆ ಒಂದು ದೇವರ ಕೃಪೆಗೆ ಪಾತ್ರರಾಗಿ ನಮ್ಮೆಲ್ಲರಿಗೂ ತಾವುಗಳು ಆಶೀರ್ವಾದವನ್ನ ನೀಡಬೇಕು, ಹಾರೈಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತೇನೆ. ಈ ವಿಗ್ರಹವನ್ನು ಕೂಡ ಶ್ರೀ ಅಯೋಧ್ಯೆಯ
ರಾಮನವರನ್ನ ಕೆತ್ತಿದ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಮೈಸೂರು ಇವರು ಕೂಡ ಈ ಒಂದು ವಿಗ್ರಹವನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದು ತುಂಬಾ ವೈಶಿಷ್ಟ್ಯವಾಗಿದೆ. ಈ ಪಂಚಮುಖಿ ಆಂಜನೇಯ ನಮ್ಮ ಜಿಲ್ಲೆಯಲ್ಲಿ ಹನುಮಂತಪುರವನ್ನ ಹೊರತುಪಡಿಸಿ ಸಾಮಾನ್ಯವಾಗಿ ಈ ನಮ್ಮ ತಾಲೂಕಿನಲ್ಲೇ ನಮ್ಮ ಈ ಕ್ಷೇತ್ರದಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದ ಕ್ಷೇತ್ರದಲ್ಲಿಯೇ ಆಗ್ತಾ ಇರೋದು ಅಂತ ನಾನು ಭಾವಿಸಿದ್ದೇನೆ. ಆದ್ದರಿಂದ ದಯವಿಟ್ಟು ಬಂದು ಈ ದೇವಸ್ಥಾನಕ್ಕೆ, ಈ ದೇವರಿಗೆ, ಪಂಚಮುಖಿ ಆಂಜನೇಯನಿಗೆ ನಮಿಸಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಈ ವಿಗ್ರಹವನ್ನ ಕೃಷ್ಣಶಿಲೆ ಸುಮಾರು ಇದನ್ನ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಿಂದ ತರಿಸಿ ಈ ಒಂದು ಶಿಲೆಯನ್ನು ಹುಡುಕಿ ತಂದು ವಿಶೇಷವಾಗಿ ಈ ಆಂಜನೇಯನನ್ನ ನಮ್ಮ ಅರುಣ್ ಯೋಗಿರಾಜರವರು ಮತ್ತು ಅವರ ತಂದೆಯವರು ಕೂಡ ಸೇರಿ ಮಾಡಿದಂತಹ ವಿಗ್ರಹ 5 ಮುಖಗಳುಳ್ಳ ಅತ್ಯಂತ ಅವರು ಗ್ರಂಥಗಳನ್ನ ನೋಡಿಕೊಂಡು ಮಾಡಿ ವೈಶಿಷ್ಟ್ಯವಾದ ರೀತಿಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ವೈಶಿಷ್ಟ್ಯವಾದ ಪಂಚಮುಖಿ ಆಂಜನೇಯನ ನಾವು ಇವತ್ತು ಸುಮಾರು 5 ಅಡಿ ಎತ್ತರದಲ್ಲಿರ್ತಕ್ಕಂಥ ಈ ಒಂದು ಪಂಚಮುಖಿ ಆಂಜನೇಯ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಪ್ರತಿಷ್ಠಾಪನೆಗಾಗಿ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ನೆರವೇರಿಸುತ್ತಿದ್ದೇವೆ. ಆದ್ದರಿಂದ ತಾವುಗಳೆಲ್ಲರೂ ಜಿಲ್ಲೆಯಿಂದ ಬಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆ ಪಂಚಮುಖಿ ಆಂಜನೇಯ ತಮಗೆಲ್ಲರಿಗೂ ಒಂದು ಒಳ್ಳೆಯದನ್ನ ಮಾಡ್ಲಿ, ಸುಖ ಶಾಂತಿ ನೆಮ್ಮದಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ಲಿ, ಮತ್ತೆ ಮಳೆ ಬೆಳೆಗಳನ್ನು ಕೂಡ ನಮ್ಮ ರೈತರಿಗೆ ಹೆಚ್ಚಾಗಿ ಕೊಡ್ಲಿ ಅಂತಕ್ಕಂಥದ್ನ, ಎಲ್ಲರ ಆರೋಗ್ಯವನ್ನ ವೃದ್ಧಿ ಮಾಡ್ಲಿ ಅಂತ ಎಲ್ಲರಿಗೂ ಆ ದೇವರ ಕೃಪೆ, ತನ್ನ ಭಗವಂತನ ಕೃಪೆ ನಿಮ್ಮ ಮೇಲೆ ಇರ್ಲಿಕ್ಕೆ ಅಂತಕ್ಕಂಥದ್ದು ಒಂದು ಹೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ಆ ದೇವಸ್ಥಾನಕ್ಕೆ ಆ ದೇವರನ್ನ ನೋಡಿ ಆ ದೇವರಿಂದ ಪ್ರಸಾದ ಮತ್ತು 2 ದಿನಗಳ ಭೋಜನ ಅಂದ್ರೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ. ಆ ಒಂದು ವಿಶಿಷ್ಟವಾದ ಆ ಪ್ರಸಾದವನ್ನ ಸ್ವೀಕರಿಸಿ ತಾವುಗಳು ಹಾರೈಸಬೇಕಾಗಿ ವಿಶ್ವಮನನಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ನಾನು ಆ ವತಿಯಿಂದ ತಮ್ಮೆಲ್ಲರನ್ನ ಮತ್ತೊಮ್ಮೆ ಕಳಕಳಿಯಿಂದ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತಕ್ಕಂಥದ್ದನ್ನ ಭಾವಪೂರ್ಣವಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ.